ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ, ಅತ್ಯಂತ ಪ್ರೀತಿ ಪಾತ್ರರಾದ ಕಿರಿಯರೇ, ನಾವೀಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 27ನೇ ಸರಣಿಯಲ್ಲಿದ್ದೇವೆ. ಕಳೆದ 26ನೇ ಸರಣಿಯಲ್ಲಿ ನಾವು ಕೆಲವಾರು ಪ್ರಮುಖ ವಿಷಯಗಳನ್ನು ಕಂಡುಕೊಂಡಿದ್ದೇವೆ. ಅದರಲ್ಲಿ ಒಂದು ಮದೀನಾದ ಒಪ್ಪಂದ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹೋದ ನಂತರ ಅಲ್ಲಿದ್ದಂತಹ 3 ಸಮುದಾಯಗಳು, ಅವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮುದಾಯ ಉಮ್ಮ ಅಂತ ಹೇಳಿದರೆ ಸಮುದಾಯ, ಯಾವ ರೀತಿ ಮುಸ್ಲಿಂ ಸಮುದಾಯಕ್ಕೆ ಸಮುದಾಯ ಎಂಬ ಹೆಸರಿದೆಯೋ ಅದೇ ಪದವನ್ನು ಅವರು ಬೇರೆ 2 ಸಮುದಾಯಗಳಿಗೂ, ಒಂದು ಮದೀನಾದಲ್ಲಿದ್ದಂತಹ ಬಹುದೇವಾರಾಧಕರು, ಮತ್ತೊಂದು ಯಹೂದಿಗಳ 3 ಗೋತ್ರಗಳು, ನೀವೆಲ್ಲರೂ ಕೂಡ ಒಂದು ಸಮುದಾಯ ಇದ್ದಂತೆ ಎಂದು ಹೇಳಿ ಆ 3 ಸಮುದಾಯದ ನಡುವೆ ಒಂದು ಒಪ್ಪಂದವನ್ನು ಮಾಡಿದರು. ಅದೇ ರೀತಿ ಮುಸ್ಲಿಮರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಮುದಾಯ ಸಮುದಾಯ ಎಂಬ ಕಲ್ಪನೆಯನ್ನು ಮೊಟ್ಟ ಮೊದಲು ಕೊಟ್ಟರು. ಅದಕ್ಕಿಂತ ಮೊದಲು ಮುಸ್ಲಿಂ ಸಮಾಜಕ್ಕೆ ಒಂದು ಸಮುದಾಯ ಎಂಬ ಕಲ್ಪನೆ ಇರಲಿಲ್ಲ. ಮತ್ತು ಆ ಸಮುದಾಯದ ಕಲ್ಪನೆ ಹೇಗೆ ಬಂದಿದೆ? ಎಂಬ ಪದ ಉಮ್ಮ ಅಂತ ಹೇಳಿದರೆ ತಾಯಿಯ ಮೂಲದಿಂದ ಬಂದಿದೆ ಎಂದೆಲ್ಲ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಮೂರನೇದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಒಂದು ಹೊಸ ಲಿಖಿತ ಸಂವಿಧಾನವನ್ನು ರೂಪಿಸಿದರು. ಅದು ಮೀಸಾಕ್ ಮದೀನಾ ಎಂಬ ಲಿಖಿತ ಸಂವಿಧಾನವಾಗಿತ್ತು. ಅದರಲ್ಲಿಯೂ ಕೂಡ ಫೆಡರಲ್ ಸಿಸ್ಟಮ್, ಗಣರಾಜ್ಯ ವ್ಯವಸ್ಥೆ. 3 ಸಮುದಾಯಗಳು ಅವರ ತೀರ್ಮಾನವನ್ನು ಅವರು ಮಾಡ್ಬೋದು, ಮತ್ತು ಅವರ 3 ಒಳಗೊಂಡಂತಹ ಒಂದು ತೀರ್ಮಾನ ಮಾಡಬೇಕಾದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೇತೃತ್ವದಲ್ಲಿ ಅದು ನಡೆಯಬೇಕು. ಇಂತಹ ಒಂದು ಗಣರಾಜ್ಯದ ವ್ಯವಸ್ಥೆಯನ್ನು ಕೂಡ ತಂದರು. ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ನೀಡಿದರು, ಸಾಂಸ್ಕೃತಿಕ ಸ್ವಾತಂತ್ರ್ಯ ನೀಡಿದರು. ಅವರವರಿಗೆ ಅವರವರ ಧರ್ಮ ಮತ್ತು ಸಂಸ್ಕೃತಿಯನ್ನು ಅನುಸರಿಸುವ, ಅದರ ಜೊತೆಗೆ ಬದುಕುವಂತಹ ಹಕ್ಕಿದೆ ಎಂದು ಹೇಳಿದರು. ಆದ್ದರಿಂದ ಇದು ವಿಶ್ವದ ಮೊದಲ ಸಂವಿಧಾನ ಎಂದಲೂ ಕೂಡ ಹೇಳಲಾಗ್ತದೆ. ಅದೇ ರೀತಿಯಲ್ಲಿ ಆಗ ನಡೆದಂತಹ ಇನ್ನೊಂದು ಪ್ರಮುಖವಾದಂತಹ ಘಟನೆ ಅಂತ ಹೇಳಿದರೆ ಕಿಬ್ಲಾದ ಬದಲಾವಣೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹೋದ ನಂತರ ಈ ನಮಾಜ್ ಮಾಡುವಂತಹ ದಿಕ್ಕು, ಅದನ್ನು ಕಿಬ್ಲಾ ಎಂದು ಹೇಳುತ್ತಾರೆ, ಆ ದಿಕ್ಕು ಬದಲಾವಣೆಯಾಯಿತು. ಮೊದಲು ಬೈತುಲ್ ಮಕ್ದಸ್ ಫಲಸ್ತೀನ್ನ ಕಡೆಗೆ ಮುಖ ಮಾಡಿ ನಮಾಜ್ ಮಾಡಲಾಗ್ತಾ ಇತ್ತು. ಆನಂತರ ಅದಕ್ಕೆ ತದ್ವಿರುದ್ಧವಾದಂತಹ ಪ್ರದೇಶ ಮಕ್ಕ, ಅದಕ್ಕೆ ಮುಖ ಮಾಡಿ ನಮಾಜ್ ಮಾಡಲಾಯಿತು. ಮತ್ತು ಆರಂಭದ ಮನುಷ್ಯರು ಆರಾಧನೆ ಮಾಡಲಿಕ್ಕಾಗಿ ತಮ್ಮ ಮುಖವನ್ನು ತಿರುಗಿಸುವಂತಹ ಸ್ಥಳ ಅದು ಮಕ್ಕಾದ ಹರಂ ಮಸೀದಿಯಾಗಿತ್ತು. ಯಾಕೆಂತ ಹೇಳಿದರೆ ಅದನ್ನು ನಿರ್ಮಾಣ ಮಾಡಿದವರು ಮೊದಲ ಮಾನವಾದ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ, ಮತ್ತು ಅದರ ನವನಿರ್ಮಾಣ ಮಾಡಿದವರು ಎಲ್ಲರಿಗೂ ಪೂರ್ವ ಪ್ರವಾದಿಯಾಗಿರುವಂತಹ ಇಬ್ರಾಹಿಂ ಅಲೈಹಿಸ್ಸಲಾಂ. ಅದರ ಕಡೆಗೆ ಮತ್ತೊಮ್ಮೆ ಮುಖ ತಿರುಗಿಸಲಿಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆದೇಶ ಬಂತು. ಮತ್ತು ಆತ್ಮರಕ್ಷಣೆ ಮಾಡುವ ಅವಕಾಶ ಕೊಡಲಾಯಿತು. ಮತ್ತು ಆತ್ಮರಕ್ಷಣೆಗೆ ಬೇಕಾದಂತಹ ಸೇನಾ ಸಿದ್ಧತೆಗಳು, ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಇದೆಲ್ಲವನ್ನು ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಿಬ್ಲಾದ ಬದಲಾವಣೆ, ನಮಾಜ್ ಮಾಡುವಾಗ ದಿಕ್ಕಿನ ಬದಲಾವಣೆ ಬಂದಾಗ ಕೆಲವರು ಅದನ್ನು ಅಣಕಿಸಿದರು ಕೂಡ. ದಿಕ್ಕು ಬದಲಾಯಿಸುವುದರಲ್ಲಿ ಯಾವ ಒಳಿತಿದೆ ಎಂದು ಕೂಡ ಹೇಳಿದರು. ಆಗ ಪವಿತ್ರ ಕುರ್ಆನ್ನ ಒಂದು ವಾಣಿ ಅವತೀರ್ಣಗೊಂಡಿತು ಮತ್ತು ಇಸ್ಲಾಮಿನ ವಿಶಾಲವಾದ ಒಂದು ಕಲ್ಪನೆ ಅದನ್ನು ಕೊಡಲಾಯಿತು. ಕೇವಲ ದಿಕ್ಕಿನ ಬದಲಾವಣೆ ಮಾತ್ರ ಅಲ್ಲ, ಇಸ್ಲಾಂ ಎಂದರೆ ಏನು, ಒಳಿತು ಎಂದರೆ ಏನು ಎಂಬ ಒಂದು ವಿಶಾಲವಾದ ಕಲ್ಪನೆಯನ್ನು ಕೊಡಲಾಯಿತು. ಅದನ್ನು ಸೂರತುಲ್ ಬಕರಾದ 177ನೇ ಸೂಕ್ತದಲ್ಲಿ ವಿವರಿಸಲಾಗಿದೆ. ಈ ಸೂಕ್ತವನ್ನೇ ಆಯತುಲ್ ಬಿರ್ ಎಂದು ಕರೆಯಲಾಗುತ್ತದೆ. ಅಂತ ಹೇಳಿದರೆ ಒಳಿತು ಯಾವುದು ಎಂದು ವಿವರಿಸುವಂತಹ ಒಂದು ಸೂಕ್ತ. ಆ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಲೈಸಲ್ ಬಿರ್ರ ಅಂತುವಲ್ಲು ಉಜೂಹಕುಂ ಕಿಬಲಲ್ ಮಶ್ರಿಕಿ ವಲ್ ಮಗ್ರಿಬ್. ಒಳಿತು ಎಂದರೆ ನೀವು ನಿಮ್ಮ ಮುಖವನ್ನು ಪೂರ್ವ ಅಥವಾ ಪಶ್ಚಿಮಕ್ಕೆ ತಿರುಗಿಸುವುದು ಮಾತ್ರ ಅಲ್ಲ. ಜನರು ಅದರಲ್ಲೇ ಒಳಿತಿದೆ ಎಂದು ಭಾವಿಸಿದ್ದರು, ಅಥವಾ ಅಂತಹ ವಿಭಾವನೆ ಇದೆ ಎಂಬ ಒಂದು ಪ್ರಚಾರವನ್ನು ಮಾಡಿದ್ದರು. ವಿಶೇಷವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶತ್ರುಗಳು ಮುಖ ತಿರುಗಿಸುವುದರಲ್ಲಿ ಏನಿದೆ ಎನ್ನುವಂತಹ ಒಂದು ಚರ್ಚೆಯನ್ನು ಮೂಡಿಸಿದ್ದರು. ಅದಕ್ಕೆ ಇಲ್ಲಿ ಸ್ಪಷ್ಟೀಕರಣ ನೀಡಲಾಗುತ್ತದೆ. ಒಳಿತು ಎಂದರೆ ಪೂರ್ವ ಪಶ್ಚಿಮಕ್ಕೆ ನಿಮ್ಮ ದಿಕ್ಕನ್ನು ತಿರುಗಿಸುವುದು ಮಾತ್ರ ಅಲ್ಲ, ಬದಲಾಗಿ ಒಳಿತು ಅಥವಾ ಧರ್ಮ ಎಂದರೆ ಅತ್ಯಂತ ವಿಶಾಲವಾದಂತಹ ಒಂದು ಕಲ್ಪನೆ. ಅದು ಯಾವುದು ಅಂತ ಹೇಳಿದರೆ ವಲಾಕಿನ್ನಲ್ ಬಿರ್. ಆದರೆ ಒಳಿತು ಏನೆಂದರೆ ಮನ್ ಆಮನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರಿ ವಲ್ ಮಲಾಯಿಕತಿ ವಲ್ ಕಿತಾಬಿ ವನ್ ನಬಿಯೀನ್. ಇಸ್ಲಾಮಿನಲ್ಲಿ 6 ವಿಷಯಗಳ ಮೇಲೆ ದೃಢವಾದ ವಿಶ್ವಾಸ ಬೆಳೆಸಬೇಕಾಗಿದೆ. ಆ ವಿಶ್ವಾಸದ ಆಧಾರದಲ್ಲಿ ಒಂದು ವಿಭಾವನೆ ಬರ್ತದೆ. ಆ ಇಡೀ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳಬೇಕಾಗಿದೆ. ಒಬ್ಬ ಅಲ್ಲಾಹನ ಮೇಲೆ ಮತ್ತು ನಿರ್ಣಾಯಕ ದಿನದ ಮೇಲೆ ಹಾಗೂ ದೇವಚರರ ಮೇಲೆ ಹಾಗೂ
ಗ್ರಂಥದ ಮೇಲೆ ಮತ್ತು ಪ್ರವಾದಿಗಳ ಮೇಲೆ ಎಲ್ಲ ನೀವು ವಿಶ್ವಾಸ ಇಡಬೇಕಾದಂಥ ಅಗತ್ಯ ಇದೆ. ಈ ವಿಶ್ವಾಸಗಳು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಆದ್ದರಿಂದ ವಿಶ್ವಾಸ ಎಂಬುದು ಒಳಿತಿನ ಅತ್ಯಂತ ಬುನಾದಿಯಾದಂತಹ ಅತ್ಯಂತ ಮೂಲಭೂತವಾದಂತಹ ಅಂಶವಾಗಿದೆ. ಅನಂತರ ಒಳಿತಿನ ಇನ್ನೊಂದು ಅಂಶ, ಆತಲ್ ಮಾಲ ಅಲ ಹುಬ್ಬಿಹಿ ರವಿಲ್ ಕುರ್ಬ ವಲ್ ಯತಾಮ ವಲ್ ಮಸಾಕೀನಿ ವಬ್ನಿ ಸಬೀಲ್ ವಸ್ಸಾಯಿಲೀನ ವಫಿರ್ ರಿಕಾಬ್. ಮತ್ತು ನಿಮ್ಮ ಹಣವನ್ನು ವ್ಯಯಿಸುವುದು ಅದು ಕೂಡ ಒಳಿತಾಗಿದೆ. ಮತ್ತು ಯಾರಲ್ಲಿ ವ್ಯಯಿಸಬೇಕು? ರವಿಲ್ ಕುರ್ಬ, ಮೊಟ್ಟ ಮೊದಲು ನೀವು ವ್ಯಯಿಸಬೇಕಾದ್ದು ನಿಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಯಾರು ಬಡವರಿದ್ದಾರೋ ಅವರಿಗೆ. ಹತ್ತಿರದ ಸಂಬಂಧಿಕರಾಗಿದ್ದಾರೆ ಮತ್ತು ಬಡವರಾಗಿದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ಬಾಧ್ಯತೆ, ಅವರಿಗೆ ನೀವು ವ್ಯಯಿಸಬೇಕಾಗಿದೆ. ಮತ್ತು ಯತಾಮ, ಅನಾಥರು ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರೆ, ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರೆ ಅವರಿಗಾಗಿ ನೀವು ವ್ಯಯಿಸಬೇಕಾಗಿದೆ. ಮತ್ತು ಬಡವರಿಗೆ ವಲ್ ಮಸಾಕೀನ್ ವಬನಿ ಸಬೀಲ್, ಅದೇ ರೀತಿಯಲ್ಲಿ ಪ್ರವಾಸದ ಕಾರಣದಿಂದ ಕೆಲವರಿಗೆ ಹಣದ ಅವಶ್ಯಕತೆ ಇರ್ತದೆ. ಆ ಕಾಲದಲ್ಲಿ ಹೆಚ್ಚಿತ್ತು, ಈ ಕಾಲದಲ್ಲಿ ಅಷ್ಟು ಅನಿವಾರ್ಯ ಅಲ್ಲ. ಯಾಕೆಂತ ಹೇಳಿದರೆ ಈ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್, ATM ಕಾರ್ಡ್ ಇತ್ಯಾದಿಗಳು ಬಂದಿದೆ. ಆದ್ದರಿಂದ ವ್ಯಕ್ತಿಗಳು ಇಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹಣ ಇಲ್ಲದೆಯೂ ಯಾನ ಮಾಡಬಹುದು ಮತ್ತು ಹಣ ಯಾವ ಕಡೆಯಿಂದಲೂ ಕೂಡ ಪಡೆದುಕೊಳ್ಳಬಹುದು. ಆದರೆ ಆ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು. ಈ ಕಾಲದಲ್ಲೂ ಇದೆ. ಕೆಲವೊಮ್ಮೆ ಎಲ್ಲವೂ ಇದ್ದು ಎಲ್ಲವನ್ನೂ ಕಳೆದುಕೊಳ್ತಾರೆ. ಆದ್ದರಿಂದ ಪ್ರವಾಸಿಗಳಿಗೆ ಅವರು ಸಿರಿವಂತರಾಗಿದ್ದರೂ ಕೂಡ ಕೆಲವೊಮ್ಮೆ ಬಡವರಾಗಿರುತ್ತಾರೆ. ಆದ್ದರಿಂದ ಅವರಿಗೂ ಕೂಡ ನೀವು ಕೊಡಬೇಕಾದಂಥ ಅಗತ್ಯ ಇದೆ. ವಸ್ಸಾಯಿಲೀನ್, ಮತ್ತು ಕೆಲವರು ನಿರ್ಬಂಧಿತಾವಸ್ಥೆಯಲ್ಲಿ ಕೇಳಲು ಅವರು ನಿರ್ಬಂಧಿತರಾಗುತ್ತಾರೆ, ನಮಗೇನಾದರೂ ಕೊಡಿ ಎಂದು ಕೇಳುತ್ತಾರೆ. ಅಂತಹ ವ್ಯಕ್ತಿಗಳಿಗೂ ಕೂಡ ಅವರು ಅಂತಹ ಒಂದು ಸ್ಥಿತಿಯಲ್ಲಿದ್ದರೆ ಅವರಿಗೂ ಕೊಡಬೇಕಾಗಿದೆ. ವಫಿರ್ ರಿಕಾಬ್, ಮತ್ತು ಸಾಲದ ವಿಮೋಚನೆಗಾಗಿ ಮತ್ತು ಗುಲಾಮರ ವಿಮೋಚನೆಗಾಗಿ. ಗುಲಾಮ ವಿಮೋಚನೆ, ಸಾಲ ವಿಮೋಚನೆ, ಸಾಲದಿಂದ ಮನುಷ್ಯರ ವಿಮೋಚನೆ, ಇದೆರಡಕ್ಕೂ ಕೂಡ ನೀವು ವಿನಿಯೋಗಿಸಬೇಕಾಗಿದೆ. ಹೀಗೆ ನಿಮ್ಮ ಹಣವನ್ನು ವಿನಿಯೋಗಿಸುವುದು. ಇಲ್ಲಿ ವಿಶ್ವಾಸದ ಮಾತನ್ನು ಹೇಳಿದ ನಂತರ ತಕ್ಷಣ ಹೇಳಿರುವಂತಹ ಮಾತು ಯಾವುದು ಅಂತ ಹೇಳಿದರೆ ಹಣವನ್ನು ವ್ಯಯ ಮಾಡುವುದು, ದಾನ ಧರ್ಮ ನೀಡುವುದು. ಇದು ಕೂಡ ಯಾಕಂತ ಹೇಳಿದರೆ ಅದು ನಿಮ್ಮ ಬದ್ಧತೆಯನ್ನು ಸೂಚಿಸುತ್ತದೆ. ವಿಶ್ವಾಸ ಅಂತ ಹೇಳಿದರೆ ಅದಕ್ಕೆ ನೀವು ಹಣ ಕೊಡಬೇಕಾಗಿಲ್ಲಲ್ಲ, ಪುಕ್ಕಟೆ ಅದು. ಆದರೆ ಬದ್ಧತೆ ಯಾವಾಗ ಅಂತ ಹೇಳಿದರೆ, ನನಗೆ ಅತ್ಯಂತ ಪ್ರಿಯಕರವಾದ ಹಣವನ್ನು ನಾನು ದೇವನ ಸಂಪ್ರೀತಿಗಾಗಿ ವಿನಿಯೋಗಿಸ ಬಯಸುತ್ತೇನೆ ಮತ್ತು ವಿನಿಯೋಗಿಸುವಾಗ ಈ ಎಲ್ಲ ಕೆಟಗರಿ ಇದೆ, ಈ ಎಲ್ಲ ಜನರಿದ್ದಾರೆ, ಅವರೆಲ್ಲರೂ ಕೂಡ ನಾವು ವಿನಿಯೋಗಿಸಲು ಸಿದ್ಧರಾಗಿದ್ದೇವೆ ಎಂಬಂತಹ ಒಂದು ಬದ್ಧತೆಯನ್ನು ನೀವು ತೋರಬೇಕಾಗಿದೆ. ಅಕಾಮ ಸಲಾತ ಆತು ಝಕ, ಮತ್ತು ನೀವು ನಮಾಜನ್ನು ಸಂಸ್ಥಾಪಿಸಬೇಕಾಗಿದೆ ಮತ್ತು ಝಕಾತ್ ಹಣವನ್ನು ಕೊಡಬೇಕಾಗಿದೆ. ಇಲ್ಲಿ ದಾನ ಧರ್ಮದ ನಂತರ ಮತ್ತೊಮ್ಮೆ ಝಕಾತ್ನ ಪ್ರಸ್ತಾಪ ಬಂದಿದೆ. ದಾನ ಧರ್ಮದಲ್ಲಿ ಎರಡು ವಿಷಯ ಇದೆ. ಒಂದು, ದಾನ ಧರ್ಮಗಳು, ಎಲ್ಲ ರೀತಿಯ ದಾನ ಧರ್ಮಗಳಿಗೆ ದಾನ ಧರ್ಮ ಎಂದು ಹೇಳುತ್ತಾರೆ. ಆದರೆ ಝಕಾತ್ ಅಂತ ಹೇಳಿದರೆ ನಿರ್ಬಂಧಿತವಾದಂತಹ ದಾನ. ಸಿರಿವಂತರಲ್ಲಿ ಒಂದು ನಿರ್ದಿಷ್ಟವಾದ ಹಣ ಇದ್ದರೆ ಅದರ 2.5% ಬಡಬಗ್ಗರಿಗೆ ಕೊಡಬೇಕಾದ್ದು ಅವರ ಮೇಲೆ ಕಡ್ಡಾಯ ಇಸ್ಲಾಮಿನಲ್ಲಿ. ಆದ್ದರಿಂದ ದಾನ ಧರ್ಮದ ಹೊರತಾಗಿಯೂ ಝಕಾತ್ ಕೊಡಬೇಕಾಗಿದೆ ಮತ್ತು ಝಕಾತ್ನ ಹೊರತಾಗಿಯೂ ದಾನ ಧರ್ಮ ಕೊಡಬೇಕಾಗಿದೆ ಮತ್ತು ನಮಾಜನ್ನು ಸಂಸ್ಥಾಪಿಸಬೇಕಾಗಿದೆ, ಆರಾಧನಾ ಕರ್ಮಗಳ ಸಂಸ್ಥಾಪನೆ. ಇಲ್ಲಿ ದಾನ ಧರ್ಮ ಅದನ್ನು ಮೊದಲು, ಆರಾಧನೆಗಿಂತ ಮೊದಲು ಪ್ರಸ್ತಾವಿಸಲಾಗಿದೆ. ಇದರಿಂದಲೂ ಕೂಡ ಇಸ್ಲಾಂ ಅಂತ ಹೇಳಿದರೆ ಕೇವಲ ನೀವು ಆರಾಧನೆ ಮಾಡಿ ನಿಮ್ಮ ಬದ್ಧತೆಯನ್ನು ಪ್ರಕಟಪಡಿಸಬೇಕಾದಂತಹ ದಾನ ಧರ್ಮದ ಸಂದರ್ಭದಲ್ಲಿ ನೀವು ಹಿಂದಿದ್ದರೆ ನಿಮ್ಮ ಬದ್ಧತೆ ಇನ್ನೂ ಇಲ್ಲ ಎಂದರ್ಥ. ಆದ್ದರಿಂದ ಇಲ್ಲಿ ಬದ್ಧತೆಯ ಬಗ್ಗೆ, ದಾನ ಧರ್ಮದ ಬಗ್ಗೆ ಪ್ರಾರ್ಥನೆಗಿಂತ ಮೊದಲು ಮತ್ತು ಪ್ರಾರ್ಥನಾ ಕರ್ಮಗಳಿಗಿಂತ ಮೊದಲು ಇಲ್ಲಿ ಪ್ರಸ್ತಾವಿಸಲಾಗಿದೆ. ಅನಂತರ ವಲ್ ಮೂಫೂನ ಬಿ ಅಹ್ದಿಹಿಮ್ ಇದಾ ಆಹದು, ಮತ್ತು ಯಾವುದಾದರೂ ಕರಾರನ್ನು ನೀವು ಮಾಡಿದರೆ ಆ ಕರಾರನ್ನು ಪೂರ್ತೀಕರಿಸುವುದು, ಅದು ಕೂಡ ಒಳಿತಿನ ಮತ್ತು ಧಾರ್ಮಿಕತೆಯ ತಗಾದೆಯಾಗಿದೆ, ಬೇಡಿಕೆಯಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ. ಒಂದು ಯಾವುದಾದರೂ ಮಾತು ಕೊಟ್ಟರೆ ಆ ಮಾತಿಗೆ ಬದ್ಧನಾಗಿರುವುದು ಮತ್ತು ಮಾತನ್ನು ಮರೆಯದೇ ಇರುವುದು. ಯಾವುದೇ ಒಂದು ವಿಷಯ ಆಗಿರಲಿ, ಮಾತಿಗೆ ತನ್ನ ಬದ್ಧತೆಯನ್ನು ತೋರುವುದು, ಕೊಟ್ಟ ಮಾತಿನಂತೆ ವರ್ತಿಸುವುದು ಬಹಳ ಮುಖ್ಯ ಅದು. ಅದರಿಂದ ಕೇವಲ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕಾಗಿ ಏನಾದರೊಂದು ಹೇಳಿಬಿಡುವುದು, ಆನಂತರ ಅದನ್ನು ಮರೆತೇ ಬಿಡುವುದು, ಅದು ಒಬ್ಬ ಧಾರ್ಮಿಕ ವ್ಯಕ್ತಿಯ ಲಕ್ಷಣ ಅಲ್ಲ. ಮತ್ತು ಧಾರ್ಮಿಕತೆಯ ಒಂದು ಅವಶ್ಯಕತೆ ಏನು ಅಂತ ಹೇಳಿದರೆ ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯುವುದು ಮತ್ತು ಕರಾರಿಗೆ ಬದ್ಧವಾಗಿ ನಡೆದುಕೊಳ್ಳುವುದು. ವಸ್ಸಾಬಿರೀನ ಫಿಲ್ ಬಾಸಾಇ ವದ್ದರ್ರಾಇ ವಹೀನಲ್ ಬಾಸ್, ಮತ್ತು ಸಂಕಷ್ಟಗಳು ಬರ್ಬೋದು, ಸವಾಲುಗಳು ಎದುರಾಗ್ಬೋದು. ಅಂತಹ ಎಲ್ಲ ಸಂದರ್ಭದಲ್ಲಿಯೂ ಕೂಡ ದೃಢಚಿತ್ತತೆ ಮತ್ತು ತಾಳ್ಮೆಯನ್ನು ತೋರುವುದು. ಒಬ್ಬ ವ್ಯಕ್ತಿ ಅತ್ಯಂತ ಸಂಕಷ್ಟದ, ತನ್ನ ನೆಚ್ಚಿಕೊಂಡಂತಹ ಆದರ್ಶಗಳಿಗೆ ಬದ್ಧವಾಗಿ ಬದುಕಬೇಕಾದರೆ
ಜಗತ್ತಿನ ಆದಿಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಒಬ್ಬ ಆದರ್ಶಕ್ಕೆ ಬದ್ಧನಾಗಿ ಬದುಕ್ತಾನೆ ಅಂತ ಹೇಳಿದರೆ ಅವನ ಎದುರು ಸಂಕಷ್ಟಗಳು ಬರ್ತದೆ, ಕೆಲವೊಮ್ಮೆ ಸವಾಲುಗಳು ಬರ್ತದೆ. ಅಂತಹ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಬದ್ಧತೆಯನ್ನು ತೋರಿ ಅದರಲ್ಲಿ ಸ್ಥಿರಚಿತ್ತತೆಯೊಂದಿಗೆ ನಿಲ್ಲುವುದು ಮತ್ತು ಅಂತಹ ತಾಳ್ಮೆ ತೋರುವುದು, ಅದು ಕೂಡ ಧಾರ್ಮಿಕತೆಯ ಬೇಡಿಕೆಯಾಗಿದೆ. ಉಲಾಯಿಕಲ್ಲದೀನ ಸದಕು ಉಲಾಯಿಕ ಹುಮುಲ್ ಮುತ್ತಕೂನ್, ಅವರೇ ನಿಜವಾದಂತಹ ಸತ್ಯಸಂಧರಾಗಿದ್ದಾರೆ ಮತ್ತು ಅವರೇ ನಿಜವಾದಂತಹ ದೇವಭಕ್ತಿಯುಳ್ಳವರಾಗಿದ್ದಾರೆ. ಇಲ್ಲಿ ಧರ್ಮದ ಅತ್ಯಂತ ವಿಶಾಲವಾದ ಒಂದು ಕಲ್ಪನೆಯನ್ನು ಕೊಡಲಾಗಿದೆ. ಧರ್ಮ ಅಂತ ಹೇಳಿದರೆ ಮೊಟ್ಟ ಮೊದಲು ಅದರಲ್ಲಿ ವಿಶ್ವಾಸ ಇದೆ. ಎರಡನೇದಾಗಿ ಮನುಷ್ಯರ ಸಾಮಾಜಿಕ ಮತ್ತು ಆರ್ಥಿಕ ಅವಶ್ಯಕತೆಗಳೊಂದಿಗೆ ಸ್ಪಂದಿಸುವುದು ಕೂಡ ಧರ್ಮದ ಭಾಗವಾಗಿದೆ ಮತ್ತು ಅದಕ್ಕಾಗಿ ವ್ಯಕ್ತಿಗಳು ಖರ್ಚು ಮಾಡಬೇಕಾಗಿದೆ ಮತ್ತು ನಿರ್ದಿಷ್ಟವಾದಂತಹ ಮತ್ತು ಕಡ್ಡಾಯವಾದಂತಹ ಕೆಲವು ದಾನಗಳಿವೆ, ಅದನ್ನು ಕೂಡ ಪಾಲಿಸಬೇಕಾಗಿದೆ ಮತ್ತು ಆರಾಧನಾ ಕರ್ಮಗಳಲ್ಲಿ ತಮ್ಮ ಬದ್ಧತೆ ಮತ್ತು ಶಿಸ್ತನ್ನು ತೋರಿಸಬೇಕಾಗಿದೆ ಮತ್ತು ಕರಾರನ್ನು ಪಾಲನೆ ಮಾಡಬೇಕಾಗಿದೆ ಮತ್ತು ಸಂಕಷ್ಟದ ವೇಳೆ ಪಲಾಯನ ಮಾಡದೆ ಸ್ಥಿರಚಿತ್ತತೆಯಿಂದ ನಿಲ್ಲುವುದು, ನೆಚ್ಚಿಕೊಂಡ ಆದರ್ಶಗಳಿಗೆ ಬದ್ಧವಾಗಿ ಬದುಕುವುದು, ಈ ಜಗತ್ತಿನಲ್ಲಿ ಏನೇ ಬಂದರೂ ಸರಿಯೇ, ಯಾವ ಸಂಕಷ್ಟವು ಬಂದರೆ ಸರಿಯೇ ಎಂದು ಹೇಳಿ ತನ್ನ ಆದರ್ಶಗಳಿಗೆ ಬದ್ಧವಾಗಿ ಬದುಕುವುದು ಮತ್ತು ತಾಳ್ಮೆಯಿಂದ ಬದುಕುವುದು, ಇದೆಲ್ಲವೂ ಕೂಡ ಧಾರ್ಮಿಕತೆಯ ಭಾಗವಾಗಿದೆ ಎಂದು ಈ ಮೂಲಕ ಪವಿತ್ರ ಕುರ್ಆನ್ನ ಸೂರತುಲ್ ಬಕರಾ ಎಂಬ 2ನೇ ಅಧ್ಯಾಯದ 177ನೇ ಸೂಕ್ತದಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡಲಾಗಿದೆ. ಆ ಮೂಲಕ ಕಿಬಿಲಾದ ಬದಲಾವಣೆ ಮಾತ್ರ ಧರ್ಮ ಅಲ್ಲ, ಬದಲಾಗಿ ಧರ್ಮ ಎಂಬುದು ಅತ್ಯಂತ ವಿಶಾಲವಾದ ಕಲ್ಪನೆ ಎಂಬ ವಿಭಾವನೆಯನ್ನು ಎಲ್ಲರಿಗೂ ತೋರಿಸಿಕೊಡಲಾಗಿದೆ. ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಸ್ಸುಫಾದ ಸ್ಥಾಪನೆ ಮಾಡಿದ ಬಗ್ಗೆ ನಾವು ಕೇಳಿದ್ದೇವೆ. ಅಸ್ಸುಫಾ ಎಂದರೆ ಏನು, ಅದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡುವುದು ಬಹಳ ಮುಖ್ಯವಾಗಿದೆ. ಸುಫಾ ಎಂಬ ಪದ ಸುಫ್ನಿಂದ ಬಂದಿದೆ. ಸುಫ್ ಅಂತ ಹೇಳಿದರೆ ಛಾವಣಿ. ಏಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿದಂತಹ ಆ ಮಸೀದಿಯಲ್ಲಿ ಛಾವಣಿ ಇರುವಂತಹ ಆ ಪ್ರದೇಶ ಮಾತ್ರವಾಗಿತ್ತು. ಅಲ್ಲಿ ಆ ಛಾವಣಿ ಇರುವಂತಹ ಪ್ರದೇಶದಲ್ಲಿ ಏನೆಲ್ಲಾಗ್ತಾಯಿತ್ತು, ಒಂದನೇದಾಗಿ ಅದು ಮನುಷ್ಯರಿಗೆ ತಂಗುವ ಸ್ಥಳ ಆಗಿತ್ತು. ಹೊರಗಿನಿಂದ ಯಾರಾದರೂ ಬಂದರೆ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇತ್ತು ಮತ್ತು ಅಲ್ಲಿ ತಂಗುವಂತಹ ಜನರಿಗೆ ಉಚಿತ ಊಟ ಮತ್ತು ವಸತಿಯ ವ್ಯವಸ್ಥೆ ಇತ್ತು. ಮಸೀದಿಯಲ್ಲಿ ಅದು ಕೂಡ ಬೇಕು, ಅಂತಹ ಒಂದು ವ್ಯವಸ್ಥೆಯು ಕೂಡ ಬೇಕು. ಒಂದು ಸಮಾಜ ಅಂತ ಹೇಳಿದರೆ ಅಲ್ಲಿ ಅವಶ್ಯಕತೆ ಇರುವವರು ಇರ್ತಾರೆ, ಆದ್ದರಿಂದ ಅವಶ್ಯಕತೆ ಇರುವವರಿಗೆ ಒಂದು ಸೂರಿನ ವ್ಯವಸ್ಥೆ, ಅದೇ ರೀತಿಯಲ್ಲಿ ಊಟದ ವ್ಯವಸ್ಥೆ, ಅದೆರಡೂ ಕೂಡ ಆ ಸುಫಾದ ಅಧೀನದಲ್ಲಿತ್ತು. ಮೂರನೇದಾಗಿ ಉಚಿತ ಶಿಕ್ಷಣ ಬೇಕಾದವರು ಅಲ್ಲಿ ಬರಬಹುದಾಗಿತ್ತು, ಅಲ್ಲಿಯೇ ಅವರು ಇರುತ್ತಿದ್ದರು ಮತ್ತು ಅವರಿಗೆ ಉಚಿತ ಊಟ ಮತ್ತು ವಸತಿಯ ಜೊತೆಗೆ ಶಿಕ್ಷಣ ನೀಡಲಾಗ್ತಾ ಇತ್ತು. ಸ್ಕಾಲರ್ಶಿಪ್ ಎಂದು ನಾವು ಯಾವುದನ್ನು ಹೇಳ್ತೇವೋ ಮತ್ತು ಅಲ್ಲಿ ಪಾರಂಗತರಾದಂತಹ ವ್ಯಕ್ತಿಗಳು ಅನೇಕರಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸೇವೆಯನ್ನು ಮುಸ್ಲಿಂ ಸಮಾಜಕ್ಕೆ ಮಾಡಿದ್ದಾರೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿದ್ಯಾರ್ಥಿ ವೇತನದೊಂದಿಗೆ ಕಲಿಕೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವಂತಹ ಒಂದು ಸಮೂಹವನ್ನು ಬೆಳೆಸಿದರು, ಅದರ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಇನ್ನು ಕೆಲವರು ಹೇಳ್ತಾರೆ, ಕೆಲವರಲ್ಲಿ ಒಂದು ಸಂಶಯ, ಒಂದು ಭಿನ್ನಾಭಿಪ್ರಾಯ ಇದೆ. ಅದೇನಂತ ಹೇಳಿದರೆ ಅಸ್ಸುಫಾ ಮತ್ತು ಸೂಫಿ ಇದೆರಡೂ ಕೂಡ ಒಂದೇ ಮೂಲದಿಂದ ಬಂದಿದೆ ಅಂತ ಜನರು ಭಾವಿಸ್ತಾರೆ. ಆದರೆ ಅದು ಸರಿಯಲ್ಲ. ಸೂಫಿ ಎಂಬುದು ಬೇರೆ, ಅಸ್ಸುಫಾ ಎಂಬುದು ಬೇರೆ. ಸುಫಾ ಅಂತ ಹೇಳಿದರೆ ಛಾವಣಿ, ಆ ಛಾವಣಿಯಿಂದ ಆ ಪದ ಬಂದಿದೆ ಮತ್ತು ಆ ಛಾವಣಿಯ ಅಧೀನದಲ್ಲಿ ವಾಸ್ತವ್ಯಕ್ಕೆ, ಶಿಕ್ಷಣಕ್ಕೆ, ಆತಿಥ್ಯಕ್ಕೆ, ಉಚಿತ ತಂಗುವಿಕೆಗೆ ಎಲ್ಲದಕ್ಕೂ ವ್ಯವಸ್ಥೆ ಇರುವಂತಹ ಮತ್ತು ವಿದ್ಯಾರ್ಥಿ ವೇತನದೊಂದಿಗೆ ಕಲಿಯುವಂತಹ ಒಂದು ಅವಕಾಶ ಎಲ್ಲವೂ ಇರುವುದನ್ನು ಅಸ್ಸುಫಾ ಎಂದು ಕರೆಯಲಾಗುತ್ತದೆ. ಸೂಫಿ ಎಂಬ ಪದ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನಾನಂತರ ಸುಮಾರು 200 ವರ್ಷಗಳ ನಂತರ ಬಂದಿದೆ. ಸೂಫಿ ಅಂತ ಹೇಳಿದರೆ ಹೆಚ್ಚು ಆಧ್ಯಾತ್ಮಿಕತೆಗೆ ಒತ್ತು ಕೊಡುವಂತಹ ವ್ಯಕ್ತಿಗಳು. ಸೂಫಿ ಎಂಬ ಪದ ಸೌಫ್ ಎಂಬ ಪದದಿಂದ ಬಂದಿದೆ. ಸೌಫ್ ಅಂತ ಹೇಳಿದರೆ ಕಂಬಳಿ. ಆದ್ದರಿಂದ ಕೆಲವರಿಗೆ ಈ ಕಂಬಳಿ ಹೊತ್ತುಕೊಳ್ಳುವುದು ಆಗಿನ ಸಮಾಜದ ಒಂದು ಸಾಮಾನ್ಯವಾದಂತಹ ಒಂದು ಸಂಸ್ಕೃತಿ, ಆ ಪದದಿಂದ ಅದು ಬಂದಿದೆ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ ಸುಮಾರು 200 ವರ್ಷಗಳ ನಂತರ ಅದು ಬಂದಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದನೇದಾಗಿ ಆಡಳಿತ ಪ್ರಭೃತಿಗಳು ಮತ್ತು ಅವರ ಎಲ್ಲ ಬಗೆಯ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರು ಆಧ್ಯಾತ್ಮಿಕತೆಗೆ ಒತ್ತು ಕೊಡುವಂತಹ ಜನರು ನಾವು ಎಂದು ಹೇಳಿ ಅದಕ್ಕೆ ಬದ್ಧವಾಗಿದ್ದರು. ಅಂತಹ ವ್ಯಕ್ತಿಗಳನ್ನು ಸೂಫಿ ಎಂಬ ಒಂದು ಕರೆಯುತ್ತಾರೆ. ಮತ್ತು ಆ ಸೂಫಿ ಚಿಂತನೆಗಳು ಈಗಲೂ ಬೇರೆ ಬೇರೆ ರೀತಿಯ ಸೂಫಿ ಚಿಂತನೆ, ನಕ್ಷ್ಬಂದಿ, ಖಾದರಿಯ ಮುಂತಾದ ಚಿಂತನೆಗಳು ಇರುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಸುಫಾ ಅದು ಸೂಫಿಯಿಂದ ಬಂದಿರುವಂಥದ್ದಲ್ಲ, ಬದಲಾಗಿ ಸುಫ್
ಅಥವಾ ಛಾವಣಿ ಎಂಬ ಪದದಿಂದ ಬಂದಿರುವಂಥದ್ದು. ಅದರ ಅರ್ಥ ಬೇರೆ ಬೇರೆ ಅರ್ಥ ಇದೆ. ವಾಸ್ತವ್ಯಕ್ಕೆ ಅವಕಾಶ, ವಿದ್ಯಾರ್ಥಿ ವೇತನದೊಂದಿಗೆ ಕಲಿಯುವ ಅವಕಾಶ, ತಂಗುವ ಅವಕಾಶ ಎಲ್ಲವನ್ನೂ ಕಲ್ಪಿಸುವಂತಹ ಒಂದು ಕೇಂದ್ರ, ಅದನ್ನು ಸುಫಾ ಎಂದು ಕರೆಯುತ್ತಾರೆ. ಅದು ಈಗಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಉದಾಹರಣೆಗೆ ಅನೇಕ ಮಸೀದಿಗಳಲ್ಲಿ ಈಗಲೂ ಕೂಡ ವಿಶ್ವದಾದ್ಯಂತ ತಂಗುವ ವ್ಯವಸ್ಥೆ ಇದೆ. ನೀವು ಮಂಗಳೂರಿನಲ್ಲಿ ನೋಡಬೇಕಾದ್ರೆ ಮಂಗಳೂರಿನ ಜುಮಾ ಮಸೀದಿ, ಬಂದರ್ನಲ್ಲಿ ಇರುವಂಥ ಮಸೀದಿ ಬಹಳ ಹಳೆಯ ಮಸೀದಿ ಅದು. ಆ ಮಸೀದಿಯಲ್ಲಿ ಈಗಲೂ ಕೂಡ ಎಲ್ಲಿಯೂ ಜಾಗ ಇಲ್ಲದಂತಹ ವ್ಯಕ್ತಿಗಳಿಗೆ ಯಾರಿಗೇ ಆದರೂ ಕೂಡ ಅನಿವಾರ್ಯವಾಗಿ, ಒಬ್ಬನಿಗೆ ಲಾಡ್ಜಿಂಗ್ ಸಿಗಲಿಲ್ಲ, ಅನಿವಾರ್ಯವಾಗಿ ಒಬ್ಬ ಬಂದಿದ್ದಾನೆ, ಎಲ್ಲಿಯೂ ಜಾಗ ಇಲ್ಲ ಅಂತ ಹೇಳಿದರೆ ಅಲ್ಲಿ ಹೋಗಿ ತಂಗಲು ಅವಕಾಶ ಇದೆ. ಆದ್ದರಿಂದ ಈಗಲೂ ಕೂಡ ಅಂತಹ ವ್ಯವಸ್ಥೆಗಳನ್ನು ಮಸೀದಿಯಲ್ಲಿ ಕಾಣ್ಬೋದು. ಅರಬ್ ಜಗತ್ತಿನಲ್ಲಿ ದಿವಾನಿಯಾ ಅಂತ ಒಂದು ವ್ಯವಸ್ಥೆ ಇದೆ. ದಿವಾನಿಯಾ ಅಂತ ಹೇಳಿದರೆ ಮನೆಯಲ್ಲದ ಒಂದು ಜಾಗ ಅದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ಇರ್ತದೆ ಮತ್ತು ಆ ಅನೇಕ ಮನೆಗಳು ಒಂದೇ ಕುಟುಂಬದವರಾಗಿದ್ದರೆ ಅವರೆಲ್ಲರೂ ಸೇರಿ ಒಂದು ದಿವಾನಿಯಾ, ಅಥವಾ ಪ್ರತಿಯೊಂದು ಕುಟುಂಬಕ್ಕೂ ಒಂದು ದಿವಾನಿಯಾ ಇರ್ಬೋದು, ಅಥವಾ ಕುಟುಂಬದವರೆಲ್ಲ ಸೇರಿ ಒಂದು ದೊಡ್ಡ ದಿವಾನಿಯಾವನ್ನು ಕಟ್ಟಿಸ್ತಾರೆ. ಆ ದಿವಾನಿಯಾದ ಬೇರೆ ಬೇರೆ ದಿವಾನಿಯಾ ಅಂತ ಹೇಳಿದರೆ ಕುಟುಂಬದವರೆಲ್ಲರೂ ಒಂದು ಕಡೆ ಸೇರುವಂತಹ ಒಂದು ಪ್ರದೇಶ ಅದು. ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ಹೊರ ಪ್ರದೇಶದಿಂದ ಜನರು ಬಂದರೆ 3 ದಿನಗಳ ಕಾಲ ಉಚಿತ ವಾಸ್ತವ್ಯ ಮತ್ತು ಉಚಿತ ಊಟೋಪಚಾರದ ವ್ಯವಸ್ಥೆ ಮಾಡಬೇಕು ಎಂಬ ಅರಬ್ ಸಂಸ್ಕೃತಿಯ ಭಾಗವಾಗಿದೆ ದಿವಾನಿಯಾ ಎಂಬುದು. ಅದೇ ರೀತಿಯಲ್ಲಿ ಈ ಸುಫಾದಲ್ಲಿ ಮದ್ರಸಾದ ಕಲ್ಪನೆ ಇದೆ. ಮದ್ರಸಾ ಅಂತ ಹೇಳಿದರೆ ಶಿಕ್ಷಣಕ್ಕೆ ಬೇಕಾದಂತಹ ವ್ಯವಸ್ಥೆ, ಮದ್ರಸಾ ಅದು ಈಗಲೂ ಕೂಡ ಇದೆ. ಜಗತ್ತಿನ ಅನೇಕ ಕಡೆಗಳಲ್ಲಿ ಉಚಿತ ಮದ್ರಸಾ ಇದೆ. ಭಾರತದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಮದ್ರಸಾ ಇದೆ. ಮಸ್ಜಿದ್ ದೇವಬಂದ್ ಎಂಬ ಮದ್ರಸಾ ಬಹಳ ದೊಡ್ಡ ಮದ್ರಸಾ, ಮತ್ತು ಕಾಸಿಂ ನಾನೋತ್ವಿ ಎಂಬ ಒಬ್ಬ ಮಹಾನ್ ಪಂಡಿತ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ನದ್ವತುಲ್ ಉಲಮಾ ಎಂಬುದೊಂದು ದೊಡ್ಡ ಮದ್ರಸಾ. ಅಲ್ಲೆಲ್ಲವೂ ಕೂಡ ಉಚಿತ ಮತ್ತು ಅತ್ಯಂತ ಶಿಕ್ಷಣಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡಂತಹ ವ್ಯಕ್ತಿಗಳ ಒಂದು ವಿಭಾವನೆ ಮತ್ತು ಅತ್ಯಂತ ಧಾರ್ಮಿಕ ಶಿಕ್ಷಣ ಕೊಡುವಂತಹ ಒಂದು ವ್ಯವಸ್ಥೆ, ಇದೆಲ್ಲವೂ ಕೂಡ ಅಲ್ಲಿರುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಈ ಸುಫಾದ ಬೇರೆ ಬೇರೆ ರೀತಿಯ ಕಲ್ಪನೆ ನಮ್ಮಲ್ಲಿಯೂ ಕೂಡ ಇದೆ. ಮತ್ತು ಅದೇ ರೀತಿಯಲ್ಲಿ ಬೇರೆಲ್ಲ ಮಸೀದಿಗಳಲ್ಲಿಯೂ ಕೂಡ ದೊಡ್ಡ ದೊಡ್ಡ ಮಸೀದಿ, ನೀವು ವಿಶ್ವದ ದೊಡ್ಡ ಮಸೀದಿ ನೋಡುವುದಾದರೆ, ಉದಾಹರಣೆಗೆ ವಿಶ್ವದ ಅತ್ಯಂತ ದೊಡ್ಡ ಮಸೀದಿ ಉಮಯ್ಯದ್ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಉಮಯ್ಯದ್ ಮಸೀದಿ ಡಮಾಸ್ಕಸ್ನಲ್ಲಿರುವಂಥದ್ದು. ಅನಂತರ ಉಮಯ್ಯದ್ನವರೇ ಅದಕ್ಕಿಂತ ದೊಡ್ಡ ಮಸೀದಿಯನ್ನು ಸ್ಪೇನ್ನ ಕಾರ್ಡೋವಾದಲ್ಲಿ ಕಟ್ಟಿದರು. ಅದು ಕೂಡ ಸ್ಪೇನ್ನ ಮಸೀದಿ ಅದು. ಆ ಎಲ್ಲ ಮಸೀದಿಗಳಲ್ಲಿ ಮತ್ತು ಅಂತಹುದೇ ಮಸೀದಿ ಬೇರೆ ಬೇರೆ ಕಡೆಗಳಲ್ಲಿ ಉಮಯ್ಯದ್ ಎಂಬ ಆಡಳಿತ ವರ್ಗದವರು ದೊಡ್ಡ ದೊಡ್ಡ ಮಸೀದಿಗಳ ನಿರ್ಮಾಣ ಮಾಡಿದರು. ಅಲ್ಲಿ ಒಂದು ವಿಶೇಷವಾಗಿ ಕಾಣುವಂಥ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಮೆಹರಾಬ್ ಅಂತ ಇದೆ. ಒಂದು ನಮಾಜ್ ಮಾಡಲಿಕ್ಕೆ, ನಮಾಜ್ನ ನೇತೃತ್ವ ವಹಿಸಲಿಕ್ಕೆ ಜನರು ಹೋಗುವಂತಹ ಅಥವಾ ಇಮಾಮರು ನಿಂತುಕೊಳ್ಳುವಂತಹ ಒಂದು ಪ್ರದೇಶ, ಅದನ್ನು ಮೆಹರಾಬ್ ಅಂತ ಹೇಳ್ತಾರೆ. ಮೆಹರಾಬಿಗೆ ಹೊಂದಿಕೊಂಡು ಮಸೀದಿಯ ಅದೇ ಜಾಗದಲ್ಲಿ ಸಣ್ಣ ಸಣ್ಣ ಮೆಹರಾಬ್ಗಳಿವೆ. ಆ ಸಣ್ಣ ಸಣ್ಣ ಮೆಹರಾಬ್ಗಳ ಉದ್ದೇಶ ಏನು ಅಂತ ಹೇಳಿದರೆ, ಅಲ್ಲಿ ಕುಳಿತುಕೊಂಡು ಶಿಕ್ಷಕರು ಪಾಠ ಮಾಡುತ್ತಾರೆ. ಅಲ್ಲಿ 100 ಮೆಹರಾಬ್ಗಳಿವೆ. ಉದಾಹರಣೆಗೆ ಸ್ಪೇನ್ನ ಮಸೀದಿಯಲ್ಲಿ ಈಗಲೂ ಕೂಡ 100 ಮೆಹರಾಬ್ಗಳಿವೆ. ಅಲ್ಲಿ 100 ಜನರು ಕಲಿಸ್ತಾ ಇದ್ದರು. ಆದ್ದರಿಂದ ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದಂತಹ ಸುಫಾ ಅದು ಬೇರೆ ಬೇರೆ ರೀತಿಯಲ್ಲಿ ಈಗಲೂ ಕೂಡ ಉಳಿದುಕೊಂಡಿವೆ ಮತ್ತು ಅದರ ಪ್ರಭಾವ ಈಗಲೂ ಕೂಡ ನಾವು ಕಾಣಬಹುದಾಗಿದೆ. ಮತ್ತು ಸುಫಾದ ಅನೇಕ ಪಾರಂಗತರ ಬಗ್ಗೆ ನಾವು ಚರ್ಚೆ ಮಾಡಬಹುದಾಗಿದೆ. ಇಂದು ನಾನು ಒಬ್ಬ ಪಾರಂಗತರ ಬಗ್ಗೆ ಮಾತ್ರ ಚರ್ಚೆ ಮಾಡುತ್ತೇನೆ. ಮುಂದಿನ ಕೆಲವು ಪಾರಂಗತರ ಬಗ್ಗೆ ನಾವು ಮುಂದಿನ ಸರಣಿಯಲ್ಲಿ ಹೆಚ್ಚು ತಿಳಿಯಲು ಪ್ರಯತ್ನಿಸೋಣ. ಉದಾಹರಣೆಗೆ ಅಬೂ ಹುರೈರಾ ರದಿಯಲ್ಲಾಹು ತಾಲಾ, ಅವರು ಮೂಲತಃ ಯಮನ್ನವರು. ಅಬೂ ಹುರೈರಾ ಎಂಬ ಹೆಸರು ಎಲ್ಲರಿಗೂ ಕೂಡ ಇಸ್ಲಾಮಿ ಜಗತ್ತಿನಲ್ಲಿ ಬಹಳ ಜನಜನಿತವಾದಂತಹ ಹೆಸರು. ಏಕೆಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನಗಳನ್ನು ಅತಿ ಹೆಚ್ಚು ದಾಖಲಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅಬೂ ಹುರೈರಾ ರದಿಯಲ್ಲಾಹು ತಾಲಾ. ಆದರೆ ಇಸ್ಲಾಮಿನಲ್ಲಿ ಅವರು ಬಹಳ ಜೂನಿಯರ್ ಆಗಿದ್ದರು. ಅವರು ಬಹಳ ನಂತರ ಬಂದವರು. ಅವರು ಅಬೂ ಹುರೈರಾ ನಿಜವಾದ ಹೆಸರು ಅಬ್ದುರ್ ರಹ್ಮಾನ್ ಇಬ್ನ್ ಸಖರ್ ಎಂದಾಗಿತ್ತು. ಆದರೆ ಅವರು ಬೆಕ್ಕನ್ನು ಬಹಳ ಇಷ್ಟಪಡ್ತಾ ಇದ್ದರು. ಆದ್ದರಿಂದಲೇ ಅವರಿಗೆ ಅಬೂ ಹುರೈರಾ ಅಂತ ಹೇಳಿದರೆ ಬೆಕ್ಕಿನ ತಂದೆ ಎಂಬ ಬಿರುದು ಬಂದಿದೆ. ಮತ್ತು ಅವರು ಹೆಚ್ಚು ಕರೆಯಲ್ಪಡುವುದು, ಹೆಚ್ಚು ಅವರ ಬಗ್ಗೆ ಜನರಿಗೆ ಜನಜನಿತವಾಗಿ ಅರಿಯುವಂತಹ ಹೆಸರು ಅಂತ ಹೇಳಿದರೆ ಅಬೂ ಹುರೈರಾ ಎಂಬ ಹೆಸರು. ಮತ್ತು ಅಬೂ ಹುರೈರಾ ಖೈಬರ್ ಯುದ್ಧದ ನಂತರ ಅಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರತ್ನ ಸುಮಾರು 7ನೇ ವರ್ಷದಲ್ಲಿ ಅವರು ಮದೀನಾಕ್ಕೆ ಬಂದರು. ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬದುಕಿದ್ದದ್ದು 3 ವರ್ಷ. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಕೊನೆಯ 3 ವರ್ಷಗಳಲ್ಲಿ ಅಬೂ ಹುರೈರಾ ರದಿಯಲ್ಲಾಹು ತಾಲಾ ಅನ್ಹುರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗಿದ್ದರು.
ಆದರೆ ಆ 3 ವರ್ಷ ಮಾತ್ರ ಜೊತೆಗಿದ್ದಂತಹ ವ್ಯಕ್ತಿ ಅತ್ಯಂತ ಹೆಚ್ಚು ಪ್ರವಾದಿ ವಚನಗಳನ್ನು ಕ್ರೋಢೀಕರಿಸಿದ್ದಾರೆ ಮತ್ತು ಅದನ್ನು ಪ್ರಸ್ತಾವಿಸಿದ್ದಾರೆ. ಇದಕ್ಕೆ ಕೆಲವು ಕಾರಣಗಳಿವೆ. ಒಂದನೇ ಕಾರಣ ಏನಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅವರು ಬಹಳ ಒಳ್ಳೆಯ ಜ್ಞಾಪಕ ಶಕ್ತಿ ಇದ್ದಂತಹ ವ್ಯಕ್ತಿಯಾಗಿದ್ದರು ಮತ್ತು ಅದಕ್ಕಾಗಿ ಪ್ರಾರ್ಥಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದರೂ ಕೂಡ, ನನ್ನ ಜ್ಞಾಪಕ ಶಕ್ತಿಯ ವೃದ್ಧಿಗಾಗಿ ನೀವು ಪ್ರಾರ್ಥಿಸಿ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗಾಗಿ ಪ್ರಾರ್ಥಿಸಿದರು, ಓ ಅಲ್ಲಾಹನೇ, ಅಬೂ ಹುರೈರಾ ಅವರ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸು. ಈ ಪ್ರಾರ್ಥನೆಯ ಫಲವಾಗಿ ಅವರ ಜ್ಞಾಪಕ ಶಕ್ತಿ ಮತ್ತಷ್ಟು ಬೆಳೆಯಿತು ಮತ್ತು ಆ ಕಾರಣದಿಂದ ಅವರಿಗೆ ಒಮ್ಮೆ ಕೇಳಿದ್ದು ಅದೇ ರೂಪದಲ್ಲಿ ನೆನಪಿರ್ತಾ ಇತ್ತು. ವಿಶೇಷವಾದಂಥ ಒಂದು ಅರ್ಹತೆ. ಈಗಲೂ ಕೂಡ ನೀವು ನೋಡ್ಬೋದು, ಕೆಲವು ಮಕ್ಕಳಿಗೆ ಕೆಲವಾರು ರೀತಿಯ ಅರ್ಹತೆಗಳಿರ್ತವೆ. ವಿಶೇಷವಾದಂಥ ಅರ್ಹತೆ, ಅಸಾಮಾನ್ಯವಾದಂತಹ ಅರ್ಹತೆ. ಉದಾಹರಣೆಗಳನ್ನೆಲ್ಲ ಕೊಡಲಿಕ್ಕೆ ಈಗ ಸಮಯ ಇಲ್ಲ. ಆದ್ದರಿಂದ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಆ ವಿಶೇಷ ಅರ್ಹತೆ ಇತ್ತು. ಒಂದು ಮಾತು ಕೇಳಿದರೆ ಅದೇ ರೀತಿಯಲ್ಲಿ ಅವರಿಗೆ ನೆನಪಾಗ್ತಾ ಇತ್ತು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಾರ್ಥನೆಯು ಅವರ ಬಗ್ಗೆ ಅದೇ ಆಗಿತ್ತು, ಅವರ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದು. ಮತ್ತು ಆ ಕಾರಣದಿಂದ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ಹೆಚ್ಚು ಹದೀಸ್ಗಳನ್ನು, ಪ್ರವಾದಿ ವಚನಗಳನ್ನು ಅವರು ದಾಖಲಿಸಿದ್ದಾರೆ. ಅದಕ್ಕೆ ಹೋಲಿಸಿದರೆ ಬೇರೆ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ನಿಬಿಡರಾಗಿದ್ದರು. ಉದಾಹರಣೆಗೆ ಅಬೂಬಕರ್ ಸಿದ್ದೀಕ್, ಉಮರ್ ಫಾರೂಕ್, ಉಸ್ಮಾನ್ ಬಿನ್ ಅಫ್ಫಾನ್, ಅಲಿ ರದಿಯಲ್ಲಾಹು ತಆಲಾ ಅನ್ಹು ಅವರೆಲ್ಲರೂ ಕೂಡ ಆಡಳಿತಾತ್ಮಕ ಹೊಣೆಗಾರಿಕೆ ಅವರಿಗೆ ಇತ್ತು, ಅದರಲ್ಲಿ ಅವರು ನಿಬಿಡರಾಗಿದ್ದರು. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕೆಲಸಗಳಲ್ಲಿ ನಿಬಿಡರಾಗಿದ್ದರು. ಆದರೆ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುರವರ ಒಂದು ವಿಶೇಷತೆ ಅಂತ ಹೇಳಿದರೆ, ಅವರಿಗೆ ಬೇರೆ ಯಾವುದೇ ಕೆಲಸವನ್ನು ಅವರು ನೆಚ್ಚಿಕೊಳ್ಳಿಲ್ಲ. ಪ್ರವಾದಿಯ ಜೊತೆಗೆ ಅವರು ಯಾವಾಗಲೂ ಇರ್ತಾಯಿದ್ರು, ಅಸ್ಸುಫಾದಲ್ಲೇ ತಂಗ್ತಾ ಇದ್ರು ಮತ್ತು ಅಸ್ಸುಫಾದಲ್ಲೇ ಅವರು ಬೆಳೀತಾ ಇದ್ದರು. ಆದ್ದರಿಂದ ಅವರು ಅಸ್ಸುಫಾದ ಒಬ್ಬ ಪಾರಂಗತರವರು. ಆದ್ದರಿಂದ ಅವರಿಗೆ ಅತ್ಯಂತ ಹೆಚ್ಚು ಸಮಯ ಇತ್ತು. ಆ ಮೂಲಕ ಅವರಿಗೆ ಅತ್ಯಂತ ಹೆಚ್ಚು ಹದೀಸ್ಗಳನ್ನು ಕಂಠಪಾಠ ಮಾಡಲು ಮತ್ತು ಅದೇ ರೀತಿಯಲ್ಲಿ ಜನರಿಗೆ ಮುಟ್ಟಿಸಲು ಸಾಧ್ಯವಾಯಿತು. ಒಮ್ಮೆ ಅವರು ಅವರ ಹದೀಸ್ನ ಗ್ರಂಥದ ಬಗ್ಗೆ ಹೇಳಿದರು. ಪವಿತ್ರ ಕುರ್ಆನ್ನ ಸೂರತುಲ್ ಬಕರಾದ 159ನೇ ಸೂಕ್ತ, ಅದು ನನಗೆ ಪ್ರೇರಣೆ ಕೊಟ್ಟಂಥ ಒಂದು ಸೂಕ್ತ. ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಇನ್ನಲ್ಲದೀನ ಯಕ್ತುಮೂನ ಮಾ ಅನ್ಜಲ್ನಾ ಮಿನಲ್ ಬಯ್ಯಿನಾತಿ ವಲ್ ಹುದಾ ಮಿನ್ ಬಾದಿ ಮಾ ಬಯ್ಯನ್ನಾಹು ಲಿನ್ನಾಸಿ ಫಿಲ್ ಕಿತಾಬ್ ಉಲಾಯಿಕ ಯಲ್ಅನ್ಹುಮುಲ್ಲಾಹು ವ ಯಲ್ಅನ್ಹುಮುಲ್ ಲಾಯಿನೂನ್. ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಅಲ್ಲಾಹನು ಯಾವುದನ್ನು ಜನರಿಗೆ ಇಳಿಸಿದ್ದಾನೋ, ಯಾವ ದೃಷ್ಟಾಂತಗಳನ್ನು ಮತ್ತು ಸ್ಪಷ್ಟ ಬೋಧನೆಗಳನ್ನು ಇಳಿಸಿದ್ದಾನೋ ಅದನ್ನು ಯಾರು ಮುಚ್ಚಿಡುತ್ತಾರೋ ಅವರಿಗೆ ಉಲಾಯಿಕ ಯಲ್ಅನ್ಹುಮುಲ್ಲಾಹು ವ ಯಲ್ಅನ್ಹುಮುಲ್ ಲಾಯಿನೂನ್, ಅವರ ಮೇಲೆ ಅಲ್ಲಾಹನ ಶಾಪವಿದೆ ಮತ್ತು ಶಾಪ ಕೊಡುವಂತಹ ಎಲ್ಲ ದೇವಚರರು ಕೂಡ ಅವರನ್ನು ಶಪಿಸುತ್ತಾರೆ. ಆದ್ದರಿಂದ ಮುಸ್ಲಿಮರ ಒಂದು ದೊಡ್ಡ ಹೊಣೆಗಾರಿಕೆ ಅಂತ ಹೇಳಿದರೆ ಗ್ರಂಥವನ್ನು ಮುಚ್ಚಿಡುವುದಲ್ಲ, ಬದಲಾಗಿ ಗ್ರಂಥದ ಬೋಧನೆಗಳನ್ನು, ಇಸ್ಲಾಮಿನ ಬೋಧನೆಗಳನ್ನು ಜನರಿಗೆ ತಲುಪಿಸಬೇಕು. ಈ ಒಂದು ಕಾರಣಕ್ಕಾಗಿ ನಾನು ಅದನ್ನು ತಲುಪಿಸುವ ಗರಿಷ್ಠ ಪ್ರಯತ್ನ ಮಾಡಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ತಿಳಿದುಕೊಳ್ಳಬೇಕಾದಂಥ ವಿಷಯ ಏನಂತ ಹೇಳಿದರೆ, ಅಬೂ ಹುರೈರಾ ಬಡವರಾಗಿರಲಿಲ್ಲ. ಅವರು ಯಮನ್ನಿಂದ ಬಂದವರು, ತಮ್ಮ ತಾಯಿಯ ಜೊತೆಗೆ ಬಂದಿದ್ದರು. ತಾಯಿ ಮದೀನಾದಲ್ಲಿ ಒಂದು ಮನೆಯನ್ನು ಕೊಂಡುಕೊಂಡಿದ್ದರು ಮತ್ತು ಅವರಿಗೆ ತಾಯಿಯ ಮನೆಯಲ್ಲಿ ಇರಬಹುದಾಗಿತ್ತು. ಆದರೆ ಅವರು ವಿದ್ಯಾರ್ಜನೆಗಾಗಿ ತಮ್ಮನ್ನು ಅಸ್ಸುಫಾದ ವ್ಯಕ್ತಿಯನ್ನಾಗಿ ಮಾಡಿದರು. ಅಲ್ಲಿ ಉಚಿತವಾಗಿ ಬರುವಂತಹ ಆಹಾರವನ್ನು ಅವರು ಸೇವಿಸ್ತಾ ಇದ್ದರು, ಅಲ್ಲೇ ಅವರು ಮಲಗ್ತಾ ಇದ್ದರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇರ್ತಾಯಿದ್ರು. ಆದ್ದರಿಂದ ಅವರು ಸ್ವತಃ ನೆಚ್ಚಿಕೊಂಡಂತಹ ಒಂದು ಬಡತನ ಆಗಿತ್ತು ಅದು. ಅವರು ಬಡವರಾಗಿರಲಿಲ್ಲ, ಮೂಲತಃ ಬಡವರಾಗಿರಲಿಲ್ಲ. ಇದರಿಂದ ನಮಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಅಂತ ಹೇಳಿದರೆ, ಕೆಲವೊಮ್ಮೆ ಜ್ಞಾನಾರ್ಜನೆಗಾಗಿ ನೀವು ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿ ಆಗಬೇಕಾದ್ರೆ ಅರ್ಪಣಾ ಮನೋಭಾವ ಬಹಳ ಮುಖ್ಯ. ಆ ಅರ್ಪಣಾ ಮನೋಭಾವದ ಮೂಲಕವೇ ನೀವು ಜ್ಞಾನಾರ್ಜನೆಯನ್ನು ಪಡೆಯಬಹುದು. ಆದ್ದರಿಂದ ಅಬೂ ಹುರೈರಾ ಆ ಅರ್ಪಣಾ ಮನೋಭಾವದೊಂದಿಗೆ ಅಸ್ಸುಫಾದವರಾಗಿ ಮಾರ್ಪಟ್ಟಿದ್ದರು. ಆದರೆ ಅವರ ಕೊನೆಗಾಲದಲ್ಲಿ ಅವರು ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಅವರು ಬಹ್ರೈನ್ನ ಗವರ್ನರ್ ಆದರು. ಆದರೆ ಅವರ ದೊಡ್ಡ ಕ್ವಾಲಿಫಿಕೇಷನ್, ಒಂದು ಅರ್ಹತೆ ಏನು ಅಂತ ಹೇಳಿದರೆ, ಅವರು ಸುಫಾದ ಪಾರಂಗತರು. ಆ ಸುಫಾ ಎಂಬುದು ಇಸ್ಲಾಮಿನ ಮೊದಲ ವಿಶ್ವವಿದ್ಯಾನಿಲಯ. ಇನ್ನಷ್ಟು ಸುಫಾದ ಪಾರಂಗತರನ್ನು ನಾವು ನಮ್ಮ ಮುಂದಿನ ಶೀರ್ಷಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ, ಮತ್ತಷ್ಟು ಕಲಿಯೋಣ, ಮತ್ತೆ ಸಿಗೋಣ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.